ನೋಡ್ರಿ, ಅವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಅವ್ನು ಯಾಕೆ ರಾಜೀನಾಮೆಯನ್ನು ಕೊಟ್ಟ? ಅವನು ಯಾಕೆ ಜೈಲಿಗೆ ಹೋದ? ಜೈಲಿಗೆ ಹೋದ ನಂತರ ಅವನ ಅಧಿಕಾರವನ್ನು ಕಳ್ಕೊಂಡ ನಂತರ ಪುನಃ ಯಾಕೋಸ್ಕರವಾಗಿ ಮಂತ್ರಿ ಆದ? ಸದನದಲ್ಲಿ ಯಾರು ಒಪ್ಕೊಂಡ್ರು? ಮುಖ್ಯಮಂತ್ರಿಗಳು, ಅವತ್ತಿನ ಮಾಜಿ ಮುಖ್ಯಮಂತ್ರಿಗಳು, ಅವತ್ತಿನ ಅಂದಿನ ಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಒಪ್ಕೊಂಡ್ರು. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಸದನದಲ್ಲಿ ಒಪ್ಕೊಂಡ್ರು. 100 ಕೋಟಿ ರೂಪಾಯಿ ಬೇರೆ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ, ಅಲ್ಲಿಂದ ಬೇರೆ ಕಡೆ ಹೋಗ್ಲಿಲ್ಲ, ಇನ್ನು 87 ಕೋಟಿ ರೂಪಾಯಿ ಕಟ್ಟಬೇಕು ಅನ್ನೋಂಥ ಮಾತು ಸಿದ್ದರಾಮಯ್ಯ ಒಪ್ಕೊಂಡಿರೋಂಥದ್ದು. ಈ ಸರ್ಕಾರ ಏನಿದೆನೋ ಎಷ್ಟು ಕಟ್ಟಿದೀವಪ್ಪ, ಎಷ್ಟು ಕಟ್ಟಿಲ್ಲ ಅಂದ್ರೆ ನಂಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಅದಕ್ಕೆ ಹೇಳೋಕೆ ಕೂಡ ರೆಡಿ ಇಲ್ಲ ಅವ್ರು ಎಲ್ಲರೂ ಕೂಡ. ಇವತ್ತು ತಪ್ಪಿ ಮಾಡಿದಂಥವನು, ಇವತ್ತು ಜೈಲಿಗೆ ಹೋದಂಥವನು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ಜನರು ಅವ್ರನ್ನ ಕ್ಷಮಿಸ್ತಾರ? ಬಳ್ಳಾರಿಯಲ್ಲಿ ಭ್ರಷ್ಟಾಚಾರ ಆದಾಗ ಸಿದ್ದರಾಮಯ್ಯನವರು ತೊಡೆತಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಈಗ ಅದೇ ವಿಚಾರದ ರೀತಿಯಲ್ಲಿ ಇವ್ರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವ್ರ ಮೇಲೆ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ, ಬಳ್ಳಾರಿ ಪಾದಯಾತ್ರೆ ಹೋಗುತ್ತೆ ಅಂತ 3-4 ಸಲ ಅನೌನ್ಸ್ ಆಗಿ ಸ್ಟಾಪ್ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ? ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಾವು ಆಲ್ರೆಡಿ ಸದನ ನಡೀತಾ ಇದೆ. ಸದನ ನಡೆಯುವಂಥ ಟೈಮಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣಸ್ವಾಮಿಯವರು, ಎಲ್ಲ ಶಾಸಕರೆಲ್ಲರೂ ಕೂಡ ಸದನದಲ್ಲಿ ಕೂಡ ಏನು ಮಾಡಬೇಕು ಹೋರಾಟವನ್ನು ಮಾಡಿ ಸದನದಲ್ಲಿ ಇವತ್ತು ನಡೀಲಾರ್ದಂತೆ ಇವತ್ತು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯ ಒಂದು ಕಡೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತ ಇವತ್ತು ಎಲ್ಲರೂ ಕೂಡ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ರಾಘೇಂದ್ರ ಭ್ರಷ್ಟಾಚಾರ ಮಾಡಿದನ, ಇಷ್ಟು ಮಂದಿಗೆ ಸಾವಿಗೆ ಕಾರಣ ಆಗಿದ್ದಾನ, ನಮ್ಮ ಮಕ್ಕಳ ಭವಿಷ್ಯ ಕಸ್ಕೊಂಡಾರ ಅಂದೇಳಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ, ತಹಸೀಲ್ದಾರ್ ಕಚೇರಿಗಳಲ್ಲಿ ಎಲ್ಲ ಕಡೆ ಕೂಡ ಕುಂತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದ್ರೆ ಎಲ್ಲ ಕೂಡ ಸಮಸಮಾನಾಗಿ ಆಗೋದ್ರಿಂದ ಸ್ವಲ್ಪ ತೊಂದರೆಗಳಾಗುತ್ತೆ ಅನ್ನೋಂಥ ಕಾರಣದಿಂದ ಇವೆರಡು ನಡೀಲಿ, ಕೇಂದ್ರೀಕೃತ ಸ್ಥಳಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸದನದ ಒಳಗಡೆ ಎಲ್ಲ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಬೇಡ. ಹಂತವಾಗಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರು ತಗೊಂಡಂಥ ಕೆಲಸ ಮಾಡ್ತಾರೆ. ಎಲ್ಲ ಹೋರಾಟಗಳು ನಿರಂತರವಾಗಿ ಎಲ್ಲಿ ತನಕ ಕೂಡ ನಾಗೇಂದ್ರ ರಾಜೀನಾಮೆಯನ್ನು ಕೊಡಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ನಿಲ್ಲಿಸಂತ ಪ್ರಶ್ನೆ ಇಲ್ಲ. ಹೋರಾಟವನ್ನು ಮಾಡ್ತಿರ್ತೀವಿ. ರಾಮುಲು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಪಕ್ಷದಲ್ಲಿ ವಿರೋಧ ಬರ್ತಾ ಇದೆ ಅಂತ ಚರ್ಚೆ. ನೋಡ್ರಿ,